ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಿಂದ ರೈತರು ಬೆಳೆದಿರುವ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದೆ. ನಮ್ಮ ರಾಜ್ಯದಿಂದ 17 ಜನ ಬಿಜೆಪಿ ಸಂಸದರು ಇದರ ವಿಷಯಕ್ಕೆ ಸಂಬಂಧಿಸಿದಂತೆ ಲೋಕಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿಲ್ಲ ಎಂದು ಆಳಂದ ಶಾಸಕ BR ಪಾಟೀಲ್ ಕಿಡಿಕಾರಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ರಾಜ್ಯದಿಂದ 17 ಜನ ಬಿಜೆಪಿ ಸಂಸದರು ಸದಸ್ಯರಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಆಗುತ್ತಿರುವ ವಿಷಯಗಳನ್ನು ಪ್ರಸ್ತಾಪ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಳೆಯ ಪ್ರಭಾವ ಹೆಚ್ಚು ಇರುವುದರಿಂದ ರೈತರು ಬೆಳೆದಿರುವ ಬೆಳೆ ಸಂಪೂರ್ಣವಾಗಿ ಹಾಳಾಗುತ್ತಿವೆ. ನಮ್ಮ ರಾಜ್ಯ 17 ಜನ ಬಿಜೆಪಿ ಸದಸ್ಯರು ಲೋಕಸಭೆಯಲ್ಲಿ ರೈತರ ಬೆಳೆಗಳ ಹಾಳಾಗಿರುವ ವಿಷಯ ಹಾಗೂ ಇದಕ್ಕೆ ಪರಿಹಾರದ ವಿಷಯಗಳನ್ನು ಚರ್ಚೆನೇ ಮಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ರೈತರ ಬಗ್ಗೆ ಮಾತಾಡೋದಿಲ್ಲ, ಬೇರೆ ಬೇರೆ ಶಿಕ್ಷಕರ ಬಗ್ಗೆ ಮಾತಾಡೋದಿಲ್ಲ, ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡೋದಿಲ್ಲ. ಬರೀ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಬರೀ ತಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿದ್ದು ಅಲ್ಲೇ IIT ಮಾಡ್ಕೊಳ್ಳೋದು, ಅಲ್ಲೇ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋದು, ಇದು ಬಿಟ್ಟರೆ ಅವ್ರಿಗೆ ಬೇರೆ ಭಾಗದ ಚಿಂತೆ ಇಲ್ಲ. ಅದಕ್ಕೆ ನಾನು ಅದನ್ನು ಕೂಡ ಖಂಡಿಸ್ತೀನಿ. ಏನು 17 ಜನ BJPಯಿಂದ ಆಯ್ಕೆಯಾಗಿ ಹೋಗಿದ್ದಾರೆ, ಇವರು ಇವತ್ತು ನಿಷ್ಕ್ರಿಯರಾಗಿದ್ದಾರೆ. ಇವರು ಮತದಾರರಿಗೆ ದ್ರೋಹವನ್ನು ಬಗೆದಿದ್ದಾರೆ. ಇವತ್ತೇನು ಕಲಬುರಗಿ ಜಿಲ್ಲೆಯಲ್ಲಿ 1ನೇ ಜನವರಿಯಿಂದ 25ರಂದು 14ನೇ ಆಗಸ್ಟ್ವರೆಗೆ ವಾಡಿಕೆ ಮಳೆಯಂತೆ 388 ಮಿಲಿಮೀಟರ್ ಮಳೆ ಆಗಬೇಕಾದದ್ದು 583 ಮಿಲಿಮೀಟರ್ ಮಳೆ ಬಿದ್ದಿದೆ. ಅಂದರೆ 50% ಮಳೆ ಜಾಸ್ತಿ ಬಿದ್ದಿದೆ. 50%. ಇನ್ನೊಂದು ಸಲ ಹೇಳ್ತೀನಿ ತಮಗೆ, 388 ಮಿಲಿಮೀಟ್ರ್ ಮಳೆ ವಾಡಿಕೆ ಅಂತ ಬರಬೇಕಾಗಿದ್ದು 583 ಮಿಲಿಮೀಟ್ರ್ ಬಂದಿದೆ. ಅಂದರೆ 50% ಜಾಸ್ತಿ ಮಳೆ ಬಂದಿದೆ. ಕಲಬುರಗಿದು ಜನವರಿ 25ಕ್ಕೆ 4.9 ಬಿದ್ದ ಮಳೆ. ಜನವರಿ ಬರಲಿಲ್ಲ, ಫೆಬ್ರವರಿಯಲ್ಲಿ ಬರಲಿಲ್ಲ. ಒಟ್ಟು ಆಗಸ್ಟ್ 14ರವರೆಗೆ ಬರಬೇಕಾದ್ರು. ಒಟ್ಟು ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಜನವರಿಯಿಂದ 2025ವರೆಗೆ 50% ಮಳೆ ಜಾಸ್ತಿ ಬಂದಿದೆ. ಇದರಿಂದ ದೊಡ್ಡ ಹಾನಿ ಆಗಿದೆ. ಇನ್ನು ದೀರ್ಘವಾದಂಥ ನನ್ನ ಸ್ಟ್ಯಾಟಿಸ್ಟಿಕ್ಸ್ ನನ್ನ ಹತ್ರ ಇದೆ. ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ತಾಲೂಕಾ ವೈಸ್ ರೇನ್ಫಾಲ್ ಪ್ಯಾಟರ್ನ್ ತಮಗೆ ಬೇಕಾದ್ರೆ ಕೊಡ್ತೀನಿ. ಇದು ಜೋಶಿ ಇದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಕ್ಷಣ ಕೇಂದ್ರಕ್ಕೆ ನಿಮ್ಮ ಸಚಿವರ ತಂಡವನ್ನು ಕಳಿಸಿ ಕೇಂದ್ರದ ಮೇಲೆ ಒತ್ತಡ ತಂದು ಅಲ್ಲಿಂದ ಕೇಂದ್ರದಿಂದ NDRF ಮತ್ತು ಬೇರೆ ಬೇರೆ ಸವಲತ್ತುಗಳನ್ನು, ವಿಶೇಷವಾದ ಸವಲತ್ತುಗಳನ್ನು ಪಡೀಲಿಕ್ಕೆ ನಮ್ಮ ಸರ್ಕಾರ ಮುಂದಾಗಬೇಕು. ರೈತರಿಗೆ ನ್ಯಾಯ ಕೊಡಬೇಕು. ಯಾಕಂದರೆ ನಿನ್ನೆ ನಾನು ಜಮ್ಗ ಕೆಲವು ಕಡೆ ಹೋಗಿದ್ದೆ ಮೊನ್ನೆ ದಿವಸ. ಅಲ್ಲಿ ಮನೆಯಲ್ಲಿ ನೀರು ಹೊಕ್ಕು ಪಾಪ ಇವತ್ತು ಬೀದಿ ಮೇಲೆ ಬಂದಿದ್ದಾರೆ. ಅವರು ಊಟಕ್ಕೂ ಗತಿಯಿಲ್ಲ, ಅವರು ಹಾಕೊಳ್ಳೋಕೆ ಬಟ್ಟೆನೂ ಇಲ್ಲ. ತಕ್ಷಣ 5,000 ರೂಪಾಯಿ ನಾವು NDRFನಲ್ಲಿ ಏನು ಅವಕಾಶ ಇದೆ ಅದನ್ನು ನಾವು ಕೊಡಿಸಿದ್ದೀವಿ. ಆದರೆ ಪಾಪ ಸಾಲದು ಈಗಿನ ಕಾಲಕ್ಕೆ. ಹಾಗಾಗಿ ಇವತ್ತು NDRFಲಿಂದ ಕೂಡ ನಮಗೆ ಬರಬೇಕಾದದ್ದು ಹಣ ಹೋದ ವರ್ಷದಿಂದ ಬಂದಿಲ್ಲ. ಈ ವರ್ಷ ಕೂಡ ಅತಿ ಹೆಚ್ಚು ದುಡ್ಡು ನಮಗೆ ಬರಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಇವತ್ತು ತೊಗರಿ ಬೆಳೆ ಇವತ್ತೇನು ಪರಿಸ್ಥಿತಿ ಇದೆ ಅದು ಇನ್ನೂ ಒಂದು 15 ದಿವಸದಲ್ಲಿ ಗೊತ್ತಾಗ್ತದೆ. ತೊಗರಿ ಬೆಳೆ ಎಷ್ಟು ಇಳುವರಿ ನಮಗೆ ಬರ್ತದೋ, ಎಷ್ಟು ಹಾನಿ ಆಗ್ತದೋ ಗೊತ್ತಾಗಲ್ಲ. ನನಗಂತೂ ಒಂದು ಅನುಮಾನ ಇದೆ, ಉದ್ದು ಮತ್ತು ಹೆಸರು ನಮ್ಮ ಕೈಗೆ ಹತ್ತೋದಿಲ್ಲ. ಯಾಕಂದರೆ ಅಷ್ಟು ಮಳೆ ಬೇಕಾಗಿರಲಿಲ್ಲ. ಈಗ ಹಾರ್ವೆಸ್ಟಿಂಗ್ ಪೀರಿಯಡ್, ಅದು ಹಾರ್ವೆಸ್ಟ್ ಮಾಡಬೇಕಾದಂಥ ಇನ್ನೂ 8 ದಿವಸ ಆದರೂ ಹೊಲದಲ್ಲಿ ಹೋಗಿ ಹಾರ್ವೆಸ್ಟ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಮೊಳಕಾಲು ಅಷ್ಟು ಕೆಸರಾಗಿದೆ. ಸೊ ಇವತ್ತು ನಾನು ಒತ್ತಾಯ ಮಾಡ್ತೀನಿ, ರಾಜ್ಯ ಸರ್ಕಾರ ಕೂಡ ಎಚ್ಚರಆಗಬೇಕು ಮತ್ತು ಕೇಂದ್ರದಿಂದ ತಂಡ ಬಂದು ಅಧ್ಯಯನ ಮಾಡಿ ಸಿಗಬೇಕಾದಂಥ ಪರಿಹಾರವನ್ನು ರೈತರಿಗೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ಬೋದು. ತಾವು ಹೇಳ್ರಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್.
ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.